ಎಲ್ಲರಿಗೂ ನಮಸ್ಕಾರ. ನಾನು ಮಾಧವರೆಡ್ಡಿ ಪಾವಗಡ. ಇಂದಿನ ಸಂಚಿಕೆಯಲ್ಲಿ ಪಾವಗಡ ಪಟ್ಟಣದ ದಕ್ಷಿಣ ದಿಕ್ಕಿಗೆ 7 ಕಿಲೋಮೀಟರ್ ದೂರವಿರುವ ಐತಿಹಾಸಿಕ ಸ್ಥಳ ರಾಜವಂತಿ ವಿಶೇಷ ಕಾರ್ಯಕ್ರಮ ನಿಮಗಾಗಿ. ಈ ಊರು ವಿಜಯನಗರ ಅರಸರ ಕಾಲಘಟ್ಟದ ಇತಿಹಾಸವನ್ನು ತಿಳಿಸುತ್ತೆ. ಇಲ್ಲಿನ ಪಾತೂರು ಅಂದರೆ ಹಳೆಯ ಊರು. ಇಲ್ಲಿ ಆಂಜನೇಯನ ವಿಗ್ರಹ ಈಗ ನೋಡ್ತಾ ಇರತಕ್ಕಂಥದ್ದು 10 ಅಡಿಗಳಷ್ಟು ಎತ್ತರ ಇದೆ, ಅಗಲವಾಗೂ ಇದೆ. ಬಹುಶಃ ಕರ್ನಾಟಕ ರಾಜ್ಯದ ಖ್ಯಾತ ಆಂಜನೇಯ ವಿಗ್ರಹಗಳಲ್ಲಿ ಇದು ಒಂದು. ಮೊದಲು ರಾಜವಂತಿ ಇದ್ದಿದ್ದು ಈ ಆಂಜನೇಯ ಸ್ವಾಮಿಯ ವಿಗ್ರಹ, ಈ ದೇವಸ್ಥಾನ ಏನಿದೆ ಇಲ್ಲೇನೆ. ಇದು ಈಗಿನ ರಾಜವಂತಿ ಇರುವ ಊರಿನ ಅರ್ಧ ಕಿಲೋಮೀಟರ್ ದೂರದ ನೈಋತ್ಯ ಮೂಲೆಗೆ ಇದೆ ಈ ದೇವಸ್ಥಾನ. ಈಗ ಈ ಭಾಗ ಸಂಪೂರ್ಣವಾಗಿ ಆಂಧ್ರ ಪ್ರದೇಶದ ರೊಪ್ಪರಾಮಗಿರಿ ಅಂದರೆ ಮಡಕಸಿರಾ ತಾಲೂಕಿನ ಸತ್ಯಸಾಯಿ ಜಿಲ್ಲೆಗೆ ಒಳಪಟ್ಟ ಪ್ರದೇಶ ಆಗಿದೆ ಈ ದೇವಸ್ಥಾನ ಇರ್ತಕ್ಕಂಥದ್ದು. ಮೊದಲು ಅದು ರಾಜವಂತಿ ಇಲ್ಲೇನೆ ಇದ್ದಿದ್ದು. ಈ ದೇವಾಲಯದ ಬಳಿ ವಿಶಾಲವಾದ ಮೈದಾನವಿದ್ದು ಮದುವೆ ಇತರ ಸಮಾರಂಭ ಮಾಡಲು ಯೋಗ್ಯಕರವಾದ ಸ್ಥಳನ ನಾವಿಲ್ಲಿ ನೋಡಬಹುದು. ಆಂಜನೇಯನ ಟೆಂಪಲ್ ಹಳೆಯ ಕಾಲದ್ದು ಗಂಟೆ ನೋಡ್ರಿ, ಎಷ್ಟೊಂದು ಜನ ಅಂದರೆ ಆ ಗಂಟೆಗಳು ನೋಡಿದ್ರೆ ಗೊತ್ತಾಗುತ್ತೆ ಈ ಒಂದು ದೇವಾಲಯಕ್ಕೆ ಭಕ್ತಾದಿಗಳು ಜಾಸ್ತಿ ಅಂತಂದು. ಈ ಒಂದು ವಿಗ್ರಹ ಬಹಳ ಸುಂದರವಾಗಿದೆ. ದೇವಸ್ಥಾನ ಹಳೆಯ ಕಾಲದ್ದು. ಶ್ರೀ ಪಾತೂರು ಆಂಜನೇಯ ಸ್ವಾಮಿ ಪ್ರಸನ್ನ ಅಂತಂದೇಳಿ ನೋಡ್ತಾ ಇದ್ದೀರಿ ತಾವು. ಈ ದೇವಸ್ಥಾನದ ಅಕ್ಕಪಕ್ಕ ಸಾಕಷ್ಟು ಜಾಗ ಇದೆ. ಇಂದಿನ ಕಾಲದಲ್ಲಿ ದೇವಸ್ಥಾನದ ಆವರಣ ಅಥವಾ ಗ್ರಾಮದ ಗಡಿಯನ್ನು ಗುರುತಿಸಲು ಇಂತಹ ಸರಳ ಕಲ್ಲಿನ ತೋರಣಗಳನ್ನು ನಿರ್ಮಿಸಲಾಗುತ್ತಿತ್ತು. ಈ ದೇವಸ್ಥಾನದ ಮುಂಭಾಗದಾಗೆ ಈಗೊಂದು ಕಿರಿದಾದ ಬಾಗಿಲನ್ನು, ದ್ವಾರವನ್ನು ಈಗ ತೋರಿಸ್ತೀವಿ. ಇಲ್ಲೀಗ ದೇವಸ್ಥಾನ ನೋಡ್ತಾ ಇದ್ದೀರಿ, ಇದು ಈಗ ಆಂಧ್ರ ಪ್ರದೇಶದಲ್ಲಿದೆ. ಆ ಗೋಡೆ ಮೇಲೆಲ್ಲ ತೆಲುಗಿನಲ್ಲಿ ಬರೆದಿದ್ದಾರೆ ನೋಡಿ. ರಾಜವಂತಿ ಪಕ್ಕದಲ್ಲೇ ಇದೆ, ಪೂರ್ತಿ ಪಕ್ಕದಲ್ಲಿದೆ. ಇದು ಆಂಧ್ರ ಜಾಗ, ಆಂಧ್ರಕ್ಕೆ ಸೇರಿದೆ ಇದು. ಇವೊಂಥರ ಗೆಸ್ಟ್ ಹೌಸ್ಗಳು. ಇಲ್ಲೇನಾದರೂ ಸಭೆ ಸಮಾರಂಭ ಮದುವೆ ಇಂಥವೇನಾದರೂ ಮಾಡಿದ್ರೆ ಈ ಕೊಠಡಿಗಳನ್ನ ಬಳಸ್ಕೊಳ್ಬೋದು. ನೋಡ್ತಾ ಇದ್ರಿ, ಇದು ಮುಂದೆ ಕಾಣ್ತಕ್ಕಂಥದ್ದು ದೀಪಸ್ತಂಭ. ಆಂಜನೇಯಗೆ ಒಂದು ಸಾರಿ ಸಿಟ್ಟು ಬಂದುಬಿಟ್ಟು ಈ ದೀಪಸ್ತಂಭನ ಜಾಡ್ಸ್ ಒದ್ದಿದ್ರಂತೆ. ಅದು 3 ತುಂಡಾಗಿ ಇಲ್ಲಿ 6 ಕಿಲೋಮೀಟ್ರ್ ದೂರ ಇರ್ತಕ್ಕಂಥ ನರಸನ ಬೆಟ್ಟಕ್ಕೆ ಹೋಗಿ ಅಲ್ಲಿ ಪೀಸಾಗಿ ಈ ದೀಪಸ್ತಂಭ ತುಂಡುಗಳು ಅಲ್ಲಿ ಬಿದ್ದಿದ್ವಂತೆ. ಅಷ್ಟು ಸಿಟ್ಟು ಬಂದಿತ್ತಂತೆ ಈ ಪಾತೂರು ಆಂಜನೇಯನಿಗೆ. ನೋಡ್ತಾ ಇದ್ರಿ, ಇದು ಪವಿತ್ರ ಪ್ರವೇಶ ದ್ವಾರ. ಇದು ಭಕ್ತರು ದೇವಸ್ಥಾನದ ಒಳಗೆ ಪ್ರವೇಶಿಸುವ ಮುನ್ನ ಹಾದು ಹೋಗುವ ಪವಿತ್ರ ದ್ವಾರದ ಸಂಕೇತ ಇದಾಗಿದೆ. ಈ ಜಾಗದಲ್ಲಿ ಮೊದಲು ಹಳೆಯ ರಾಜವಂತಿ ಇತ್ತೆಂದು ತಿಳಿಸುತ್ತೆ. ಈಗ ಇದು ಉಳುಮೆ ಮಾಡಿರ್ತಕ್ಕಂಥ ಜಾಗ ಏನಿದೆ, ಈ ಎಲ್ಲ ಅಲ್ಲಿ ಮುಂದೆ ಗಿಡ ಕಾಣಿಸುತ್ತವಲ್ಲ ಅಲ್ಲಿ, ಇದೆಲ್ಲರೂ ಸಮೇತ ಈ ಜಾಗದಲ್ಲಿ ರಾಜವಂತಿ ಮೊದಲು ಇತ್ತು ಅಂತಂದೇಳಿ. ಇದು ಈ ಗಿಡ ಮರ ಏನು ಕಾಣಿಸ್ತಿದ್ದಾವೆ ಇದು ಗಡಿ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿ ಇಲ್ಲಿದೆ ಅಂತಂದೇಳಿದರು. ನಿಖರವಾಗಿ ನನಗೆ ಗೊತ್ತಾಗಲಿಲ್ಲ. ಒಟ್ಟು ಈ ಕಡೆದು ಕರ್ನಾಟಕ, ಆ ಕಡೆದು ಆಂಧ್ರ ಅಂತಂದೇಳಿ. ದೇವಸ್ಥಾನ ಮಾತ್ರ ಆಂಧ್ರ ಜಾಗದಲ್ಲಿದೆ. ನೋಡ್ತಾ ಇದ್ದೀರಿ ತಾವು ಗಡಿ ಭಾಗನ. ಇದು ಶ್ರೀ ಪಾತೂರು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ದಾರಿ. ಈಗೇನು ಇಷ್ಟೊತ್ತು ನೋಡಿದ್ವಿ ಅಲ್ಲಿಗೆ ಹೋಗೋದಕ್ಕೆ ದಾರಿ ನೋಡ್ರಿ. ಇದು ಮಣ್ಣಿನಿಂದ ಕೂಡಿದೆ, ಟಾರ್ ಇಲ್ಲ. ಈ ದಾರಿ ಚಿಕ್ಕನಾಯಕನಹಳ್ಳಿ ಅಂದರೆ ಇದು ರಾಜವಂತಿ ಟು ಚಿಕ್ಕನಾಯಕನಹಳ್ಳಿಗೆ ಹೋಗ್ತಕ್ಕಂಥ ದಾರಿಯ ಒಂದು ಎಡಭಾಗಕ್ಕೆ ಈ ದೇವಾಲಯಕ್ಕೆ ಹೋಗ್ಬೋದು. ಪಾತೂರು ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ನೋಡ್ತಾ ಇದ್ದೀರಿ ತಾವು. ಇದು ರಾಜವಂತಿಯ ಚಿಕ್ಕ ಬೆಟ್ಟ. ಇದರ ಮೇಲ್ಭಾಗ ಸಮತಟ್ಟಾಗಿಲ್ಲ, ಬರೀ ಗುಂಡುಗಳಿಂದ ಆವೃತ ಆಗೈತೆ. ಇದರ ಮಧ್ಯದಲ್ಲಿ ಚಿಕ್ಕದೊಂದು ಮಂಟಪದೋಪಾದಿಯ ಒಂದು ಮಠ ಇದೆ. ಇವಾಗ ತೋರಿಸ್ತೀವಿ ಅದನ್ನು. ಈ ಮಠದಲ್ಲಿ ಸಿದ್ದೇಶ್ವರ ಅಂದರೆ ಅವರು ಋಷಿ, ಆಮೇಲೆ ವರಮಹಾಲಕ್ಷ್ಮಿ, ಅವರ ಪುತ್ರ ನಂದೀಶ ಇವರುಗಳು ಕೆಲವು ವರ್ಷಗಳ ಕಾಲ ಈ ಬೆಟ್ಟದ ಮೇಲೆ ವಾಸ ಇದ್ದರು ಅನ್ನೋದಕ್ಕೆ ಇತಿಹಾಸದ ಒಂದು ಶಾಸನ ತಿಳಿಸುತ್ತೆ.
1250 1300 ಕಾಲಘಟ್ಟದಲ್ಲಿ ವಿಜಯನಗರದ ಅರಸ ಭೂಪತಿ 2ನೇ ಬುಕ್ಕರಾಯರು ರಾಜ್ಯಭಾರ ಮಾಡುವಂತಹ ಸಂದರ್ಭದಲ್ಲಿ ರಾಜವಂತಿ ಸರೌಂಡಿಂಗ್ ಕರ ವಸೂಲಾತಿಗಾಗಿ ವಿಜಯನಗರ ಸಾಮ್ರಾಜ್ಯದಿಂದ ರಾಜ ದೇವೇಗೌಡ, ಹೊನ್ನ ಕಳಸೇಗೌಡ, ಗೊರವೇಗೌಡ ಈ ಮೂವರು ಬಂದು ಹಳೆಯ ರಾಜವಂತಿ ಪ್ರದೇಶದಲ್ಲಿ ತಂಗುವರು. ಇದೇನೇ ಮಂಟಪ. ಬಳಿಕ ಈ ಜಾಗದಲ್ಲಿ ಊರು ಕಟ್ತಾರೆ, ರಾಜ್ಯಭಾರ ಮಾಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಪಾವಗಡ ಪಟ್ಟಣದ ಕೊನ್ನೇರು ಕಲ್ಯಾಣಿಯ ಪಕ್ಕದಲ್ಲಿದ್ದ ಮಂಟಪವೊಂದರಲ್ಲಿ ಕಾಶಿಯಿಂದ ದೇಶ ಪರ್ಯಟನೆ ಮಾಡುತ್ತಾ ಋಷಿ ದಂಪತಿಗಳು ಬಂದಿದ್ದು, ಆ ಋಷಿಯ ಹೆಸರು ಸಿದ್ದೇಶ ಎಂತಲೂ, ಅವರ ಮಡದಿ ವರಮಹಾಲಕ್ಷ್ಮಿ ಅಂತಲೂ, ಅವರ ಸುಪುತ್ರ ನಂದೀಶ ಎಂತಲೂ ಆ ಮಂಟಪದಲ್ಲಿ ತಂಗಿದ್ದನ್ನು ನೋಡಿ ಈ 3 ಜನ ಅಣ್ಣ ತಮ್ಮಂದಿರು ಇವರನ್ನು ಗೌರವಪೂರ್ವಕವಾಗಿ ರಾಜವಂತಿಗೆ ಕರೆದುಕೊಂಡು ಹೋಗುವರು. ಬಳಿಕ ರಾಜವಂತಿಗೆ ಹೋದ ತರುವಾಯ ಋಷಿ ದಂಪತಿಗಳಿಗೆ ತಂಗಲು ರಾಜವಂತಿ ಬೆಟ್ಟದ ಮೇಲೆ ಮಂಟಪವೊಂದನ್ನು ಕಟ್ಟಿಸಿಕೊಟ್ಟು ಗೌರವಯುತವಾಗಿ ನೋಡಿಕೊಳ್ಳುವರು. ಇದೇ ಮಂಟಪ. ಇಲ್ಲೊಂದು 2 ವಿಗ್ರಹ ಇದ್ದಾವೆ. ಇದು ವಿಷ್ಣುವಿನ ವಿಗ್ರಹ. ಇಲ್ಲಿಗ ವ್ಯಾಂಗ ಬಂದು ಅಂತಂದೇಳಿ ಗೊತ್ತಾಗ್ತಾ ಇಲ್ಲ. ಕಾಲಕ್ರಮೇಣ ಒಂದು ದಿನ ಋಷಿ ದಂಪತಿಗಳ ಮಗ ಬೆಟ್ಟದ ಕೆಳಗೆ ನೀರು ತರಲು ಬಂದಿದ್ದು, ಆ ಸಂದರ್ಭದಲ್ಲಿ ಹುಲಿಯೊಂದು ನಂದೀಶನ ಮೇಲೆ ಆಕ್ರಮಣ ಮಾಡಲು ಆಗ ನಂದೀಶನು ಅಪ್ಪ ಎಂದು ಜೋರಾಗಿ ಕೂಗಿಕೊಳ್ಳುವನು. ಬಳಿಕ ತನ್ನ ಮಗನ ಕೂಗನ್ನು ಕೇಳಿಸಿಕೊಂಡ ಸಿದ್ದೇಶ್ವರ ಋಷಿಯು ತನ್ನ ಕೊರಳಲ್ಲಿದ್ದ ರುದ್ರಾಕ್ಷಿಯ ಸರವನ್ನು ಕೆಳಗೆ ಬೀಸುವನು. ಬಳಿಕ ಆ ರುದ್ರಾಕ್ಷಿ ಸರವು ನಂದೀಶನ ಕೊರಳಿಗೆ ಬೀಳಲು ತಕ್ಷಣ ಹುಲಿ ಎದರು ಓಡಿ ಹೋಯಿತು. ಅಲ್ಲಿಗಾಗಲೇ ನಂದೀಶನ ಕರಳನ್ನು ಹುಲಿ ಕಿತ್ತು ಹಾಕಿತ್ತು. ಬಳಿಕ ಸಿದ್ದೇಶ್ವರ ತನ್ನ ಮಗನನ್ನು ದಿವ್ಯ ದೃಷ್ಟಿಯಲ್ಲಿ ನೋಡಲಾಗಿ ಅವನಿಗೆ ಅಷ್ಟೇ ಆಯಸ್ಸು ಇದ್ದುದರಿಂದ ಅವನನ್ನು ಬೆಟ್ಟದ ಪಕ್ಕದ ಜಾಗದಲ್ಲಿ ಸಮಾಧಿ ಮಾಡುವನು. ಕಾಲಾಂತರದಲ್ಲಿ ಋಷಿ ಸಿದ್ದೇಶ್ವರನು ಮಗನ ಚಿಂತೆಯಲ್ಲಿ ಇದೇ ಬೆಟ್ಟದಲ್ಲಿ ಪ್ರಾಣತ್ಯಾಗ ಮಾಡುವನು. ಋಷಿಯ ಪತ್ನಿ ವರಮಹಾಲಕ್ಷ್ಮಿಯು ಹುಚ್ಚಿಯಾಗಿ ದೇಶಾಂತರ ಹೋಗುವರು. ನೋಡ್ತಾ ಇದ್ದೀರಿ ತಾವು. ಈ ಮಣ್ಣಿನ ರಸ್ತೆ ಏನಿದೆ ಇದು ರೈಲ್ವೆ ಟ್ರ್ಯಾಕಿಗೆ ಮಾಡಿರ್ತಕ್ಕಂಥ ಒಂದು ರಸ್ತೆ. ಇದು ನೋಡ್ತಾ ಇದ್ದೀರಿ ತಾವು. ಒಂದು ಸಾರಿ ಏನಾಯಿತು, ಇದೇ ಕಾಲಘಟ್ಟದಲ್ಲಿ ರಾಜ ದೇವೇಗೌಡ, ಹೊನ್ನ ಕಳಸೇಗೌಡ, ಗೊರವೇಗೌಡ ಈ 3 ಜನನು ಹಳೆ ಊರಿಂದ ಈಗಿರ್ತಕ್ಕಂಥ ರಾಜವಂತಿ ಹೊಸ ಊರಿಗೆ ಬರ್ತಾರೆ ಬೇಟೆ ಆಡೋದಕ್ಕೆ ನಾಯಿ ಕರ್ಕೊಂಡು. ಇಲ್ಲಿ ಒಂದು ಮೊಲ ನಾಯಿಯನ್ನೇ ಎದುರಿಸುತ್ತೆ. ಆವಾಗ ಇದೆಂತಹ ಶಕ್ತಿಯುತವಾದ ಜಾಗ ಅಂತಂದು ಹೇಳ್ಬಿಟ್ಟು ಮತ್ತೆ ಆ ಊರು ಬಿಟ್ಟು ಈಗಿರ್ತಕ್ಕಂಥ ಹೊಸ ರಾಜವಂತಿಗೆ ಬಂದು ನೆಲೆಸಿ ಅಲ್ಲಿ ಸುಮಾರು ದೇವಾಲಯಗಳನ್ನು ಅಲ್ಲಿ ಸಮೇತ ಕಟ್ಟಿಸ್ತಾರೆ. ಇದು ರಾಜವಂತಿ ಬೆಟ್ಟದ ಮೇಲೆ ಕಂಡು ಬರ್ತಕ್ಕಂತಹ ಒಂದು ಚಿತ್ರ. ಇದು ಆ ನಂದೀಶ ಅಂತಂದು ಏನು ಹೇಳಿದೆ, ಹುಲಿ ಕಡಿಯುತ್ತಲ್ಲ, ಕರಳನ್ನು ಕಿತ್ತಾಕುತ್ತಲ್ಲ, ಅವ್ರ ಸಮಾಧಿ ನೋಡ್ರಿ. ನಂದೀಶ ಅವರ ಸಮಾಧಿ ಇದು. ಇವರ ತಂದೆ ಸಿದ್ದೇಶ, ಅವರು ಋಷಿ, ತಾಯಿ ವರಮಹಾಲಕ್ಷ್ಮಿ. ಈ ನಂದೀಶ ಅವ್ರನ್ನ ಇದೇ ರಾಜವಂತಿ ಹತ್ರ ಹುಲಿ ಕರಳನ್ನು ಕಿತ್ತಾಕುತ್ತೆ. ಆ ಒಂದು ಸಂದರ್ಭದಲ್ಲಿ ಅವರು ಹಸು ನೀಗ್ತಾರೆ. ಆ ಒಂದು ಕಾಲಘಟ್ಟದಲ್ಲಿ ಆವಾಗ ಇಲ್ಲಿ ಅವ್ರನ್ನ ಹೂಣಿ ಸಮಾಧಿ ಮಾಡ್ತಾರೆ. ಆ ಸಮಾಧಿ ಇವತ್ತಿಗೂ ಸಮೇತ ಇರ್ತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಇಲ್ಲಿ ಒಂದು ಬೇವಿನ ಮರ ಇದೆ, ಒಂದು ಬಿಲ್ವಪತ್ರೆ ಮರನೂ ಸಮೇತ ಇವರ ಸಮಾಧಿ ಮೇಲೆ, ಈ ಸಮಾಧಿ ಮೇಲೆ ಜೊತೆಗೆ ಅದರ ಪಕ್ಕದಲ್ಲಿ ನಾವು ಕಾಣ್ತಾ ಇದ್ದೀವಿ. ಸಮಾಧಿ ಮೇಲೆ ಇರ್ತಕ್ಕಂಥದ್ದು ಬಿಲ್ವಪತ್ರೆ ಮರ. ಇದರ ಪಕ್ಕನೇ, ಈ ಸಮಾಧಿಯ ಪಕ್ಕ ಈಶ್ವರನ ದೇವಸ್ಥಾನ ಇದೆ, ಅರಳಿಕಟ್ಟೆ. ಅಲ್ಲಿ ಈಶ್ವರನ ಚಿಕ್ಕದಾಗಿ ಕಾಣಿಸ್ತಕ್ಕಂಥದ್ದು ಈಶ್ವರನ ದೇವಾಲಯ. ಇದು ಈಶ್ವರನ ದೇವಾಲಯದ ಒಂದು ಚಿತ್ರಣ. ಇದು ಒಂದು ಚಿಕ್ಕ ಗುಡಿ ನೋಡ್ತಾ ಇದ್ದೀರಿ ತಾವು. ಭಾಳ ಚಿಕ್ಕದು ಈ ದೇವಸ್ಥಾನ. ಬೆಳಗ್ಗೆ ಸಾಯಂಕಾಲ ಪೂಜೆ ಆಗುತ್ತೆ. ಇದು ಆ ಸರೌಂಡಿಂಗ್ ಚಿತ್ರ, ಅಂದರೆ ನಂದೀಶನ ಸಮಾಧಿ, ಆಮೇಲೆ ಶಿವನ ದೇವಾಲಯ, ಹರಳಿಕಟ್ಟೆ ಇರ್ತಕ್ಕಂಥ ಪ್ರದೇಶ. ಇದು ಸ್ಮಶಾನದಲ್ಲಿದೆ, ರಾಜವಂತಿ ಸ್ಮಶಾನದಲ್ಲಿ. 7 ಮಂದಿ ಅಕ್ಕಮಗಾರರು. ಪಾವಗಡ ತಾಲೂಕಿನ ಐತಿಹಾಸಿಕ ರಾಜವಂತಿ ಗ್ರಾಮದ ಇತಿಹಾಸದಲ್ಲಿ ಶ್ರೀ 7 ಮಂದಿ ಅಕ್ಕಮಗಾರರ ದೇವಾಲಯಕ್ಕೆ ವಿಶಿಷ್ಟವಾದ ಸ್ಥಾನ ಇದೆ. ದೇವಸ್ಥಾನದ ಮುಂಭಾಗದಲ್ಲಿ ಸಾಲಾಗಿ ನೇತು ಹಾಕಲಾಗಿರುವ ಈ 7 ಉಯ್ಯಾಲೆಗಳು ಕೇವಲ ಅಲಂಕಾರವಲ್ಲ,
ಇವು ನೂರಾರು ಭಕ್ತರ ನಂಬಿಕೆ ಮತ್ತು ಹರಕೆ ಸಂಕೇತಗಳು. ಸಂತಾನ ಭಾಗ್ಯಕ್ಕಾಗಿ ಹಾಗೂ ಮಕ್ಕಳ ರಕ್ಷಣೆಗಾಗಿ ದೇವಿಯನ್ನು ಬೇಡಿಕೊಳ್ಳುವ ಭಕ್ತರು ಇಲ್ಲಿ ಸಾಂಕೇತಿಕವಾಗಿ ಉಯ್ಯಾಲೆಗಳನ್ನು ಕಟ್ಟಿ ತಮ್ಮ ಭಕ್ತಿಯನ್ನು ಸಮರ್ಪಿಸುತ್ತಾರೆ. ಈಗ ನೋಡ್ತಾ ಇದ್ದೀರ ಆ ಉಯ್ಯಾಲೆ, ಸುಮಾರು 7 ಉಯ್ಯಾಲೆಗಳು ಇಲ್ಲಿ ಇದ್ದಾವೆ. 7 ಮಂದಿ ಅಕ್ಕಮಗಾರರು ಅಂದರೆ ದೇವಕನ್ಯೆಯರು ಅವರು. ಈ ಕೆರೆ, ರಾಜವಂತಿ ಕೆರೆ ಏರಿಗೆ ಹೊಂದಿಕೊಂಡಂತೆ ಈ ದೇವಾಲಯ ಇದೆ. ಕೆರೆ ಹಿಂದೆ ಇದೆ. ಅಲ್ಲಿ 7 ಕಲ್ಲಿನ ಬೆನಕಗಳನ್ನು ಇಟ್ಟಿದ್ದಾರೆ. ಭಕ್ತಾದಿಗಳು ಬಿಟ್ಟೋಗಿರ್ತಕ್ಕಂಥ ಬಟ್ಟೆ ಆ ಹಿಂದೆ ಗೋಡೆಗೆ ನೇತಾಕಿರ್ತಕ್ಕಂಥದ್ದು. ಇದು ಆ ದೇವಾಲಯದ ಮುಂಭಾಗದಲ್ಲಿ ಇರತಕ್ಕಂಥ ಕಲ್ಯಾಣಿ. ಸಂಪೂರ್ಣವಾಗಿ ಒಣಗೋಗಿದೆ. ಈಗ ಬೇಸಿಗೆ ಕಾಲ ಅಲ್ವಾ, ಅದಕ್ಕೆ ಕೆರೆಯಲ್ಲಿ ಬೇರೆ ನೀರಿಲ್ಲ, ರಾಜವಂತಿ ಕೆರೆಯಲ್ಲಿ. ಅದಕ್ಕೋಸ್ಕರ ಪೂರ್ತಿ ಈ ಕೆರೆ ಒಣಗಿರೋದ್ರಿಂದ ಈ ಕಲ್ಯಾಣದ ಸಮೇತ ಸಂಪೂರ್ಣವಾಗಿ ಒಣಗೋಗಿದೆ. ಗಿಡ ಗೆಂಟೆ ಬೆಳ್ಕೊಂಡಿದ್ದಾವೆ, ಉಗುಣೆ ಬಳ್ಳಿ ಬೆಳ್ಕೊಂಡಿದೆ ಈ ಒಂದು ಕಲ್ಯಾಣಿಯಲ್ಲಿ. ಇದು ಹಳೆಯ ಕಾಲದ ಕಟ್ಟಡ. ಇದು ಈಗಿನ ರಾಜವಂತಿಯಲ್ಲಿ ಇರ್ತಕ್ಕಂತಹ ಒಂದು ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ. ಆ ಪಕ್ಕದಲ್ಲಿ ಕಾಣಿಸ್ತಕ್ಕಂಥದ್ದು ಕಂಬ ನರಸಿಂಹನ ದೇವಸ್ಥಾನ. ಇದು ಆಂಜನೇಯನ ದೇಗುಲ. ಈ ಕಡೆ ಊರು ಶಿಫ್ಟ್ ಆದಾಗ ಈ ದೇವಾಲಯನ ಕಟ್ಟಿಸಿದ್ದಾರೆ. ಇದು 4 ಕಾಲಿನ ಮಂಟಪ. ಇದು ಊರ ಒಳಗಡೆ ಇರ್ತಕ್ಕಂಥ ಆಂಜನೇಯನ ವಿಗ್ರಹ. ಇದು ಅಷ್ಟೇನು ದೊಡ್ಡದಾಗಿಲ್ಲ, ಸ್ವಲ್ಪ ಚಿಕ್ಕದಾಗಿದೆ. ಪಾತೂರಿನಲ್ಲಿರ್ತಕ್ಕಂಥದ್ದು ಭಾಳ ದೊಡ್ಡ ದೇವಸ್ಥಾನ ಅದು. ಇದು ಪೂರ್ತಿ ಚಿಕ್ಕದು, ನೋಡ್ತಾ ಇದ್ದೀರಿ ತಾವು. ಇದರ ಪಕ್ಕದಲ್ಲೇ ಇದು ದೇವಸ್ಥಾನದ ಮುಂಭಾಗ ಈ ನವಗ್ರಹಗಳು ಆ ಪಡಸಾಲೆಯಲ್ಲಿ, ಆಮೇಲೆ ಗಣಪತಿ ವಿಗ್ರಹನ ಇಟ್ಟಿದ್ದಾರೆ. ಇಲ್ಲೂ ಸಮೇತ ಪೂಜೆ ನಡೆಯುತ್ತೆ. ಅದರ ಪಕ್ಕನೇ ಕಂಬದ ನರಸಿಂಹನ ದೇವಾಲಯ, ಅದು ಪಕ್ಕದ ಗುಡಿ. ಆ ಕಂಬದಲ್ಲಿ ನರಸಿಂಹನ ವಿಗ್ರಹ ಇದೆ, ಅದಕ್ಕೆ ಹೂವು ಹಾಕಿದ್ದಾರೆ ನೋಡಿ. ಅದ್ರ ಪಕ್ಕ ಇರ್ತಕ್ಕಂಥದ್ದು ಶಿವನ ದೇವಾಲಯ. ಆ ಶಿವಲಿಂಗವನ್ನು ತಾವು ನೋಡ್ತಾ ಇದ್ರಿ, ಭಾಳ ಚಿಕ್ಕ ಒಂದು ವಿಗ್ರಹ ಇದು. ಈ 3 ಅಕ್ಕಪಕ್ಕ ಇದ್ದಾವೆ, ಒಂದೇ ಕಾಂಪೌಂಡ್ ಒಳಗಡೆ ಇವು ಇದ್ದಾವೆ. ಇದು ಹೆದ್ದಾರಿ, ಪಾವಗಡ ಮತ್ತು ತುಮಕೂರು ಆ ಮಾರ್ಗದ ಹೆದ್ದಾರಿ ಇದು. ಆ ಮುಂದೆ ಕಾಣಿಸ್ತಕ್ಕಂಥದ್ದು ಬೆಟ್ಟ, ರಾಜವಂತಿ ಬೆಟ್ಟ. ಈ ರಾಜವಂತಿ ಬೆಟ್ಟದ ಮೇಲೇ ಆ ಮಂಟಪ ಇದ್ದಿದ್ದು. ಋಷಿ ಸಿದ್ದೇಶ್ವರ, ನಂದೀಶ, ಆಮೇಲೆ ವರಮಹಾಲಕ್ಷ್ಮಿಯವರು ಇದ್ದಂತಹ ಮಂಟಪ ಈ ಬೆಟ್ಟದ ಮೇಲೆ ಇದೆ. ಅಲ್ಲಿ ಕಾಣಿಸುತ್ತೆ ನೋಡ್ರಿ, ಗೋಚರಿಸುತ್ತೆ ಮೇಲ್ಗಡೆ ಚಿಕ್ಕದಾಗಿ ಕಾಣಿಸುತ್ತೆ. ಅದು ಅವ್ರನ್ನ ಕೆಳಗಡೆ ನೀರು ತರೋಕ್ಕೆ ಬಂದಾಗ ಹುಲಿ ತಿಂದಿದ್ದ ಕಥೆಯನ್ನು ನಾನು ನಿಮಗೆ ಹೇಳಿದೆ, ಕರಳು ಕಿತ್ತಾಗಿದ್ದನ್ನು. ಇದು ರಾಜವಂತಿ ಬಸ್ ಸ್ಟ್ಯಾಂಡ್. ಅದು ರಾಜವಂತಿ ಬಸ್ ಮುಂದೆ ಕಾಣಿಸ್ತಕ್ಕಂಥದ್ದು. ಇದು ಪಾವಗಡಕ್ಕೆ ಹೋಗ್ತಕ್ಕಂತಹ ಒಂದು ರಸ್ತೆ, ಹೆದ್ದಾರಿ. ಇದು ದಿನದಲ್ಲಿ ನೂರಾರು ವಾಹನಗಳು ಈ ರಸ್ತೆಯ ಮೇಲೆ ಚಲಿಸ್ತವೆ, ನೋಡ್ತಾ ಇದ್ದೀರಿ. ಈ ಊರಿಗೆ ಸಂಬಂಧಪಟ್ಟಂತೆ ಒಂದು ಲೇಖನವನ್ನು ಅಥವಾ ಎಪಿಗ್ರಫಿ ಕರ್ನಾಟಕ ವಾಲ್ಯೂಮ್ 12ರ ಒಂದು ಶಾಸನವನ್ನು ಇಲ್ಲಿ ಉಲ್ಲೇಖ ಮಾಡಿದ್ದೀನಿ. ಇದು ತಾಮ್ರದ ಒಂದು ಫಲಕದಲ್ಲಿ ಇದೆ. ಎಪಿಗ್ರಫಿ ಕರ್ನಾಟಕ ವಾಲ್ಯೂಮ್ 12. ಹೆಚ್ಚಿನ ಮಾಹಿತಿಗಾಗಿ ಇದನ್ನು ನಾನಿಲ್ಲಿ ಹಾಕಿದ್ದೀನಿ. ಈ ವಿಡಿಯೋ ಸಹಾಯಕ್ಕೆ ನಿಂತವರು ಇವರು ಶ್ರೀ ಆಂಜನೇಯಲು, ಈ ಈಶ್ವರನ ದೇವಾಲಯದ ಅರ್ಚಕರು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.